ಆಲ್ರೈಟ್ ಗೈಸ್, ಇವತ್ತು ಬರೀ 40 ರೂಪಾಯಲ್ಲಿ ಕಾಸ್ಟ್ ಇನ್ಕಮ್ ಹೇಗೆ ಪಡೆಯೋದು ಅಂತ ಅದು 5 ನಿಮಿಷದಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಪ್ಲಸ್ ಅರ್ಜೆಂಟ್ ಆಗಿ ಒಂದೇ ದಿನದಲ್ಲಿ ಅಪ್ರೂವಲ್ ಮಾಡಿಸಿ ಫೈನಲ್ ಪ್ರಿಂಟ್ ತೆಗೆದುಕೊಳ್ಳೋ ಟ್ರಿಕ್ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ತಡ, ಲೆಟ್ ಸ್ಟಾರ್ಟ್. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಐಡಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್, ಜಾತಿ ಪ್ರೂಫ್ಗೆ ಶಾಲಾ ದಾಖಲಾತಿ ಅಥವಾ LC. ಶಾಲಾ ದಾಖಲಾತಿ ಇಲ್ಲ ಅನ್ನೋರಿದ್ರೆ ಒಂದು 100 ರೂಪಾಯಿ ಸ್ಟಾಂಪ್ ಮೇಲೆ ಸೆಲ್ಫ್ ಅಪ್ಡೇಟ್ ಮಾಡಿ ನೋಟ್ರಿ ಮಾಡಿಸಿ. ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿಯ ಸಂಬಂಧಿಕರೊಬ್ಬರ ಶಾಲಾ ದಾಖಲಾತಿ ಅಥವಾ LC ಅಪ್ಲೋಡ್ ಮಾಡಬೇಕು. ಇನ್ನು ಪೂರಕ ದಾಖಲೆಗಳಾಗಿ ರೇಷನ್ ಕಾರ್ಡ್, ಹಳೆ ಜಾತಿ ಪ್ರಮಾಣ ಪತ್ರ, ವೋಟರ್ ID, ಜಾಬ್ ಮಾಡ್ತಿದ್ರೆ ಸ್ಯಾಲರಿ ಸ್ಲಿಪ್ ಅಟ್ಯಾಚ್ ಮಾಡಿ. ಜೊತೆಗೆ ಈ ರೀತಿ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಅಪ್ಲೋಡ್ ಮಾಡಿ. ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಅಂತೇನಲ್ಲ, ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ದಾಖಲೆಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ರೆವೆನ್ಯೂ ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಕಡಿಮೆ ದಾಖಲಾತಿಗಳಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಹೆಚ್ಚಾಗಿರುತ್ತೆ. ಸೊ ಈಗಲೇ ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ತಪ್ಪಿಸಬಹುದು. ಪುರಾಣ ಜಾಸ್ತಿ ಆಯ್ತು, ಈಗ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನಾನು ಭೂಮಿ iWallet ಲಾಗಿನ್ ಪೇಜ್ ಓಪನ್ ಮಾಡ್ಕೋತಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲ ಗೂಗಲ್ ನಲ್ಲಿ RTC 78 ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ. ಆಗ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಇದೇ ಮೊದಲ ಸಲ ಆಗಿದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಬರೀ ಕಾಸ್ಟ್ ಇನ್ಕಮ್ಗೆ ಮಾತ್ರ ಅಲ್ಲ, ಇನ್ನು ತುಂಬಾ ಕೆಲಸಕ್ಕೂ ಈ ಅಕೌಂಟ್ ಯೂಸ್ ಆಗುತ್ತೆ. ಅದರ ಬಗ್ಗೆ ಮತ್ತೊಮ್ಮೆ ಯಾವಾಗಾದ್ರೂ ವಿಡಿಯೋ ಮಾಡ್ತೀನಿ. ಈಗ ನಾನು ಲಾಗಿನ್ ಮಾಡ್ತೀನಿ. ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ 3ನೇ ಆಪ್ಷನ್ ನಾಡ ಕಚೇರಿ ಸರ್ವಿಸಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ನಾಡ ಕಚೇರಿ ಪೋರ್ಟಲ್ ಓಪನ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ನಾಡ ಕಚೇರಿ ಪೋರ್ಟಲ್ಗೆ ಬರೀ ಒಂದು OTP ಮೂಲಕ ಲಾಗಿನ್ ಆಗ್ಬೋದು. ಆದ್ರೆ ನಿಮ್ಮ ಯಾವ್ದೋ ಅಕೌಂಟ್ ಕ್ರಿಯೇಟ್ ಆಗಿರಲ್ಲ. ಹೀಗಾಗಿ ಪದೇ ಪದೇ ಲಾಗೌಟ್ ಆಗೋ ಸಮಸ್ಯೆ ಜೊತೆಗೆ ಕೆಲವೊಮ್ಮೆ ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಲ್ಲ. ಫೈನಲ್ ಸರ್ಟಿಫಿಕೇಟ್ ಪ್ರಿಂಟಿಂಗ್ ನಲ್ಲೂ ತುಂಬಾ ಸಲ ಎರರ್ ಬಂದು ಮತ್ತೊಮ್ಮೆ ಪೇ ಮಾಡಿ ಸರ್ಟಿಫಿಕೇಟ್ ಪ್ರಿಂಟ್ ಪಡೆಯೋ ಪ್ರಸಂಗಗಳು ಬರುತ್ತೆ. ಸೊ ಹೀಗಾಗಿ ಭೂಮಿ ವ್ಯಾಲೆಟ್ ನಿಂದ ಲಾಗಿನ್ ಆಗೋದು ಬೆಸ್ಟ್. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕು, ಇಂಗ್ಲಿಷ್ ನಲ್ಲಿ ಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ ಮೆನುವಿನಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸರ್ಟಿಫಿಕೇಟ್ ಬರೋದಕ್ಕಿರೋ ಸಕಾಲ ಟೈಮ್ 21 ದಿನ ಹಾಗೂ ಸರ್ವಿಸ್ ಫೀ 40 ರೂಪಾಯಿ ಅಂತ ಶೋ ಆಗುತ್ತೆ. ಈ 21 ದಿನದ ಟೈಮ್ ಅನ್ನ ಹೇಗೆ ಒಂದೇ ದಿನಕ್ಕೆ ಬದಲಾಯಿಸಿಕೊಳ್ಳೋದು ಅಂತ ವಿಡಿಯೋ ಕೊನೆಗೆ ಹೇಳ್ತೀನಿ. ಹೀಗೆ ಸ್ಕ್ರೋಲ್ ಮಾಡಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಲಿಸ್ಟ್ ಬರುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ಈ ಮೊದಲೇ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದನ್ನ ಇಗ್ನೋರ್ ಮಾಡಿ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಟ್ ಕೆಳಗೆ ಕೆಲವು ಸೂಚನೆಗಳಿದಾವೆ. ಇದರಲ್ಲಿ ಮುಖ್ಯವಾದದ್ದು ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಬೇರೆ ಬೇರೆಯಾಗಿ PDF ಮಾಡಿಕೊಂಡಿರಬೇಕು ಹಾಗೂ ಯಾವುದೇ PDF 300 KB ಗಿಂತ ಜಾಸ್ತಿ ಇರಬಾರದು. ಈಗ ಪ್ರೊಸೀಡ್ ಮಾಡಿ. ಈ ಪೇಜ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಿ OTP ಸೆಲೆಕ್ಟ್ ಮಾಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ಗೆ OTP ಬರುತ್ತೆ. ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಈ ರೀತಿ ಅಪ್ಲಿಕೆಂಟ್ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಊರು ಸೆಲೆಕ್ಟ್ ಮಾಡಿ. ಇಲ್ಲಿ ಅಪ್ಲಿಕೆಂಟ್ ನೇಮ್ ಆಧಾರ್ ಕಾರ್ಡ್ ಇಂದ ತಾನಾಗಿ ಬಂದಿರುತ್ತೆ. ನೀವು ಬರೀ ಅವರ ಟೈಟಲ್ ಅಂದ್ರೆ ಶ್ರೀ, ಶ್ರೀಮತಿ, ಕುಮಾರ, ಕುಮಾರಿ ಅಂತ ಯಾವುದು ಅಪ್ಲೈ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಲಮ್ ನಲ್ಲಿ ಅರ್ಜಿದಾರರು ಗಂಡಾಗಿದ್ದರೆ ಸನ್ ಆಫ್ ಸೆಲೆಕ್ಟ್ ಮಾಡಿ ತಂದೆಯ ಹೆಸರು ಹಾಕಿ. ಅರ್ಜಿದಾರರು ಹೆಣ್ಣಾಗಿದ್ದರೆ ಮದುವೆಯಾದ ಹೆಂಗಸರಿಗೆ ವೈಫ್ ಆಫ್ ಅಂತ ಸೆಲೆಕ್ಟ್ ಮಾಡಿ ಗಂಡನ ಹೆಸರು ಹಾಕಿ. ಮದುವೆ ಆಗಿರದಿದ್ರೆ ಡಾಟರ್ ಆಫ್ ಅಂತ ಸೆಲೆಕ್ಟ್ ಮಾಡಿ ತಂದೆಯ ಹೆಸರು ಹಾಕಿ. ಈ ನೆಕ್ಸ್ಟ್ ಕಾಲಮ್ ನಲ್ಲಿ ತಾಯಿಯ ಹೆಸರು ಹಾಕಿ. ಇಲ್ಲಿ ಆಧಾರ್ ಕಾರ್ಡ್ ಇಂದ ಅಡ್ರೆಸ್ ತಾನಾಗಿ ತಗೊಂಡಿರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಹಾಕಿ. ಎರಡಕ್ಕೂ OTP ಬರುತ್ತೆ. ಬಂದ 2 OTP ಕೊಟ್ಟು ವೆರಿಫೈ ಮಾಡಿ. ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ಡಿಜಿಲಾಕರ್ಗೆ ಪುಷ್ ಮಾಡ್ಬೇಕಾ ಅಂತ ಕೇಳುತ್ತೆ. ನಿಮಗೆ ಬೇಕಿದ್ರೆ ಎಸ್ ಮಾಡಿ, ಬೇಡದಿದ್ರೆ ನೋ ಮಾಡಿ. ಇಷ್ಟಾದ ಮೇಲೆ ಎಲ್ಲವೂ ಸರಿ ಇರೋ ಬಗ್ಗೆ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕ್ಯಾಟಗರಿ, ಜಾತಿ ಹಾಗೂ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮತ್ತು ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಯಾವ ಉದ್ದೇಶಕ್ಕೆ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಇಲ್ಲಿ ನಿಮ್ಮ ಫೋಟೋ ಆಧಾರ್ ಕಾರ್ಡ್ ಇಂದ ತಾನಾಗೆ ಬಂದಿರುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೀವು ರೆಡಿ ಮಾಡಿಟ್ಟುಕೊಂಡಿರುವ PDF ಗಳನ್ನ ಒಂದೊಂದಾಗಿ ಈ ರೀತಿ ಅವುಗಳ ಜಾಗದಲ್ಲಿ ಅಪ್ಲೋಡ್ ಮಾಡಿ.
ಎಲ್ಲವೂ ಓಕೆ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಈ ರೀತಿ GST ನಂಬರ್ ಜನರೇಟ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಅಲ್ಲಿ ಪ್ರೊಸೀಡ್ ಟು ಇ-ಸೈನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇ-ಸೈನ್ ಪೇಜ್ ಬರುತ್ತೆ. ಇಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಿ, ಗೆಟ್ OTP ಕೊಡಿ. ಆಧಾರ್ಗೆ ಲಿಂಕ್ ಇರೋ ನಂಬರ್ಗೆ OTP ಬರುತ್ತೆ. OTP ಕೊಟ್ಟು ಸಬ್ಮಿಟ್ ಮಾಡಿ. ಈಗ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ನಲ್ಲಿ ಕೆಳಗೆ ಈ ಚೆಕ್ ಬಾಕ್ಸ್ ಗೆ ಕ್ಲಿಕ್ ಮಾಡಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ QR ಕೋಡ್ ಬರುತ್ತೆ. ಇದನ್ನ ಸ್ಕ್ಯಾನ್ ಮಾಡಿ 40 ರೂಪಾಯಿ ಪೇ ಮಾಡಿ. ಪೇಮೆಂಟ್ ಆದ ತಕ್ಷಣ ಈ ರೀತಿ ಬರುತ್ತೆ, ಪ್ರೊಸೀಡ್ ಕೊಡಿ. ಈ ರೀತಿ ಬಂದ್ರೆ ನಿಮ್ಮ ಅರ್ಜಿ ಪ್ರೊಸೆಸ್ ಮುಗೀತು. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇ-ಸೈನ್ ಆಗಿರೋ ಅಪ್ಲಿಕೇಶನ್ PDF ಸೇವ್ ಮಾಡ್ಕೊಳ್ಳಿ. ಇಷ್ಟಾದ್ರೆ ಮುಗೀತು. ಸರ್ಕಾರಿ ಕೆಲಸದ 21 ದಿನದೊಳಗೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಆಗ ಈ ಪ್ರಿಂಟ್ ಆಪ್ಷನ್ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಪ್ರಿಂಟ್ ಮಾಡ್ಕೋಬಹುದು. ಈಗ ನಮಗೆ 21 ದಿನ ಕಾಯೋದಿಕ್ಕಾಗಲ್ಲ, ಅರ್ಜೆಂಟ್ ಆಗಿ ಬೇಕು ಅನ್ನೋರಿಗೆ ಈಗ ಡೌನ್ಲೋಡ್ ಮಾಡಿದ್ರಲ್ಲ PDF, ಆ ಅಪ್ಲಿಕೇಶನ್ ಜೊತೆಗೆ ಅಪ್ಲೋಡ್ ಮಾಡಿದ ಎಲ್ಲ ದಾಖಲೆಗಳನ್ನ ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ. ಅದನ್ನ ತಗೊಂಡು ನಿಮ್ಮ ವಿಲೇಜ್ ಅಕೌಂಟೆಂಟ್ ಬಳಿ ಹೋಗಿ, ಹೀಗೆ ಕಾಸ್ಟ್ ಸರ್ಟಿಫಿಕೇಟ್ ಗೆ ಅರ್ಜಿ ಹಾಕಿದೀವಿ, ನಮಗೆ ಅರ್ಜೆಂಟ್ ಆಗಿ ಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಮೂವ್ ಮಾಡಿಸಿ. ಅವರು ಮೂವ್ ಮಾಡಿದ ತಕ್ಷಣ ಅದು ನಿಮ್ಮ ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಲಾಗಿನ್ ಗೆ ಹೋಗುತ್ತೆ. ಅಲ್ಲಿಯೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂದೇ ದಿನದಲ್ಲಿ ಮೂವ್ ಮಾಡ್ತಾರೆ. ಇದಾದ ನಂತರ ತಾಲೂಕಾ ಕೇಸ್ ವರ್ಕರ್ ಲಾಗಿನ್ ಗೆ ಹೋಗುತ್ತೆ. ನೀವು ಜೆರಾಕ್ಸ್ ಮಾಡಿಕೊಂಡಿದ್ದ ಎಲ್ಲ ದಾಖಲೆಗಳನ್ನು ಅವರಿಗೆ ಕೊಟ್ಟು ನಿಮ್ಮ ಅವಸರ ವಿವರಿಸಿದ್ರೆ ಅವರು ಮೂವ್ ಮಾಡ್ತಾರೆ. ಅಲ್ಲಿಂದ ತಹಸೀಲ್ದಾರ್ ಲಾಗಿನ್ ಗೆ ಹೋಗುತ್ತೆ. ಅವರಿಗೂ ಹೇಳಿದ್ರೆ ಅವರು ಅಪ್ರೂವಲ್ ಮಾಡ್ತಾರೆ. ಅದಾದ ನಂತರ ನೀವು ಒರಿಜಿನಲ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಲಾಗಿನ್ ನಲ್ಲೇ ಪ್ರಿಂಟ್ ಮಾಡ್ಕೋಬಹುದು. ಈ ಒಂದೇ ದಿನದ ಟ್ರಿಕ್ ನಲ್ಲಿ ನೀವು 2-3 ಆಫೀಸ್ಗೆ ಓಡಾಡಲೇಬೇಕಾಗತ್ತೆ. ಕೆಲವೊಂದು ಕಡೆ ದಕ್ಷಿಣೆಗೆ ಬೇಡಿಕೆನೂ ಬರುತ್ತೆ. ದಕ್ಷಿಣೆ ಕೊಟ್ಟೆ ವರ ಪಡಿಬೇಕಾಗತ್ತೆ. ಅದು ಅನಿವಾರ್ಯ, ಏನು ಮಾಡೋದಿಕ್ಕಾಗಲ್ಲ. ಇಲ್ಲ ನನ್ಗೇನು ಅರ್ಜೆಂಟ್ ಆಗಿ ಬೇಕಾಗಿಲ್ಲ ಅನ್ನೋರಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸುಮ್ಮನಾಗ್ಬಿಡಿ. ಹೆಚ್ಚು ಕಡಿಮೆ 10-12 ದಿನದಲ್ಲಿ ತಾನಾಗೆ ಅಪ್ರೂವಲ್ ಆಗುತ್ತೆ. ದ್ಯಾಟ್ಸ್ ಇಟ್ ಗೈಸ್. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ಮತ್ತಷ್ಟು ಮಾಹಿತಿಯುತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.